ಈ 187 ಕೋಟಿ ಹಣವನ್ನು BJP ಕೇಳಿದ ತಕ್ಷಣ ಅವೆಲ್ಲ ಜ್ಞಾಪಕ ಬಂದ್ಬಿಡ್ತು ನಿಮಗೆ. ಇವತ್ತು ಏಕಾಏಕಿ ಮಳೆ ಬಂದಿದೆ, ಎಲ್ಲ ಕಡೆ ಫ್ಲಡ್ ಔಟ್ ಇದೆ, ಜ್ಞಾನೋದಯ ಸರ್ಕಾರಕ್ಕೆ. ಮಳೆ ಬಂದು ಅವಾಗೆ 15-20 ದಿನ ಆಗಿದೆ. ನಿಮ್ಮ ಯಾವುದಾದ್ರೂ ಒಬ್ಬ ಜಿಲ್ಲಾ ಮಂತ್ರಿ, ಮುಖ್ಯಮಂತ್ರಿ ಹೋಗಿ ಭೇಟಿ ಮಾಡಿದ್ದೀರಾ? 10,000 ಜನ ಸತ್ತಿದ್ದಾರೆ. ಆ ಸತ್ತಿರೋ ಕಡೆ ಹೋಗಿ ಭೇಟಿ ಮಾಡಿದ್ದೀರಾ ಮಂತ್ರಿಗಳು? ಇಲ್ಲ, ಭೇಟಿ ಮಾಡಿಲ್ಲ. ಪರಿಹಾರ ಇದುವರೆಗೂ ಮನೆ ನೀರು ನುಗ್ದವ್ರಿಗೆ ಪರಿಹಾರ ಇಲ್ಲ. ನಮ್ಮ ಕಾಲದಲ್ಲಿ 10,000 ಕೊಡ್ತಾಯಿದ್ರಿ, ಈಗ ಅದನ್ನು 5,000 ಇಳಿಸಿದ್ದಾರೆ. ನಮ್ಮ ಕಾಲದಲ್ಲಿ ಮನೆ ಬಿದ್ದೋದ್ರೆ 5 ಲಕ್ಷ ಕೊಡ್ತಾಯಿದ್ರಿ ಯಡಿಯೂರಪ್ಪ ಇದ್ದಾಗ, ಈಗ ಅದೂ ಇಲ್ಲ. ಖಜಾನೆ ಒಂದು ರೀತಿ ದಿವಾಳಿ ಆಗಿದೆ, ದುಡ್ಡಿಲ್ಲ. ಇವತ್ತು ಈ ಒಂದು ಹಗರಣ 187 ಕೋಟಿ ಹಗರಣ ಕಳೆದ 3 ದಿನದಿಂದ ರಾಜ್ಯದ ಜನ ಕಾಯ್ತಾ ಇದ್ದಾರೆ. ಮುಖ್ಯಮಂತ್ರಿ ಇದರಲ್ಲಿ ನಾನು ಭಾಗಿಯಾಗಿಲ್ಲ ಅಂತ ಹೇಳಿದ್ರೆ ಅವ್ರು CBI ತನಿಖೆ ಕೊಡ್ತಾರೆ ಅಂತ ಜನ ಕಾಯ್ತಾ ಇದ್ದಾರೆ. ಆದರೆ ಇವತ್ತು ಭ್ರಮ ನಿರಸನ ಆಗಿದೆ. CBI ತನಿಖೆ ನಮ್ಮ ಬೇಡಿಕೆ ಇತ್ತು, ಮುಖ್ಯಮಂತ್ರಿ ರಾಜೀನಾಮೆ ಇತ್ತು, ಇವತ್ತು ಎರಡನ್ನೂ ಕೂಡ ಅವರು ಒಪ್ಕೊಂಡಿಲ್ಲ. ಅಂದರೆ ನೇರವಾಗಿ ಈ ಸರ್ಕಾರ ಈ ಹಗರಣದಲ್ಲಿ ಭಾಗಿಯಾಗಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದನ್ನು ಯಾಮಾರ್ಸೋಕ್ಕೋಸ್ಕರ ಫ್ಲಡ್ ಆಗಿದೆ ಆ ಥರ ಏನೋ ಅಂತೇಳಿ ಮಾಡ್ತಾಯಿದ್ರು. ಇದು ಈ ಹಗರಣವನ್ನು ಮುಚ್ಚಾಕುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ವ್ಯವಸ್ಥಿತ ಸಂಚಲನ ಮಾಡ್ತಾ ಇದೆ. ಇದನ್ನು ಯಾವುದೇ ಕಾರಣಕ್ಕೂ ಬಿಡಲ್ಲ, ತಾರ್ಕಿಕ ಅಂತ್ಯಕ್ಕೆ ನಾವು ಮಾಡ್ತೀರಿ. ಈಗಾಗಲೇ ನಮ್ಮ ರಾಜ್ಯದ ಅಧ್ಯಕ್ಷರು ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಿದ್ದಾರೆ, ವಿಧಾನಸಭೆ ಹೊರಗಡೆನೂ ಮಾಡಿದ್ದಾರೆ. ನಾವು ಒಳಗಡೆನೂ ಕೂಡ ಹಿಂದೆಂದೂ ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಷ್ಟು ದೊಡ್ಡ ಹೋರಾಟ ಯಾವತ್ತೂ ಆಗೇ ಇಲ್ಲ. ಅಷ್ಟು ದೊಡ್ಡ ಹೋರಾಟವನ್ನು BJP ಒಂದು ವಿರೋಧ ಪಕ್ಷದ ಆಗಿ ನಾವು ಮಾಡಿದ್ದೀರಿ. ನ್ಯಾಯ ಸಿಗಬೇಕು, ಆ ದಲಿತನ ಸಾವಿಗೆ ನ್ಯಾಯ ಸಿಗಬೇಕು. ಆ ದಲಿತರ ದುಡ್ಡು ಹೊಡೆದಿದ್ದಾರಲ್ಲ ಅದು ವಾಪಸ್ ಅವ್ರಿಗೆ ಸಿಗಬೇಕು. ಯಾರು ಅಪರಾಧಿಗಳಿದ್ದಾರೆ ಈ ಸರ್ಕಾರದಲ್ಲಿ ಅಪರಾಧಿಗಳು, ಆ ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು. ಇದು ನಮ್ಮ ಬೇಡಿಕೆ. ಇವತ್ತು ಆ ಬೇಡಿಕೆಗೆ ಒಂದು ರೀತಿ ಎಳ್ಳು ನೀರು ಬಿಟ್ಟಂಗೆ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ಅವ್ರು ಮಾತಾಡಿರೋದು ಒಂಥರ ಸಂತೆ ಭಾಷಣ ಥರ ಮಾತಾಡಿದ್ದಾರೆ, ಏನೂ ಇಲ್ಲ. ಭಾಳ ಪ್ರಮುಖವಾಗಿ ಇವತ್ತು ಸದನ ನಡೆದಂಥ ರೀತಿ ನೋಡಿದ್ರೆ ಸ್ಪೀಕರ್ ಅವರು ಸದನ ನಡೆಸೋಕ್ಕೆ ಆಗಲ್ಲ ಅನ್ನೋ ರೀತಿ, ಸದಸ್ಯರು ಮಾತಾಡ್ತಾ ಇರಬೇಕಾದ್ರೆ ಅವ್ರ ಮೇಲೆ ಹೋಗಿ ದೌರ್ಜನ್ಯ ಮಾಡಿ ತಳ್ಳಿ ಕೂತರಿಸಿ, ಇದು ಸ್ಪೀಕರ್ ಅವ್ರಿಗೆ ಗೌರವ ತರ್ತೈತಾ? ಸದನ ಇವತ್ತು ನಡೆದಿದ್ದೇ ಸರಿ ಇಲ್ಲ. ಕರ್ನಾಟಕದ ಇತಿಹಾಸದಲ್ಲಿ ಈ ಥರ ಸದನ ನಡೆದಿದ್ದು ಒಂದು ಕಪ್ಪು ಚುಕ್ಕೆ. ಇವತ್ತು ಸ್ಪೀಕರ್ ಅವರು ಸದನ ನಡೆಸೋವಂಥದ್ದಕ್ಕೆ ಆಗಲೇ ಇಲ್ಲ, ಅವ್ರ ಕೈಲಿ ಫೇಲ್ ಆಗಿದ್ದಾರೆ. ಸ್ಪೀಕರ್ ಸದನ ನಡೆಸೋವಂಥದ್ದಕ್ಕೆ ಫೇಲ್ ಆಗಿದ್ದಾರೆ. ಮೂಕ ಪ್ರೇಕ್ಷಕರ ರೀತಿ ನೋಡಿದ್ದಾರೆ, ಅವ್ರು ಕೂತಿದ್ದಾರೆ. ಇಂಥ ಸ್ಪೀಕರಿಂದ ನಾವು ಏನು ಬಯಸೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಇಡೀ ಸದನ ನಡೆದಂಥ ರೀತಿ ಅವಮಾನದ ರೀತಿ ಈ ಸದನವನ್ನು ನಡೆಸಿದ್ದಾರೆ. ಮುಂದಿನ ದಿನದಲ್ಲಿ ನಾವು ಯೋಚನೆ ಮಾಡ್ತೀರಿ. ಸ್ಪೀಕರ್ ಅವರ ನಡೆ ನಿಜಕ್ಕೂ ಈ ಸದನಕ್ಕೆ ಗೌರವ ತರುವಂಥ ನಡೆ ಅಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಕಾಣ್ತಾ ಇದೆ. ಆ ದೃಷ್ಟಿಯಿಂದ ನಾವೆಲ್ಲ ನಮ್ಮ ಪಕ್ಷದ ಮುಖಂಡರ ಜೊತೆ ಸೇರಿ ಸೋಮವಾರ ಏನು ಅಧಿವೇಶನ ಪ್ರಾರಂಭ ಆಗ್ತೈತೆ ಆ ಸಂದರ್ಭದಲ್ಲಿ ನಾವು ತೀರ್ಮಾನಗಳನ್ನು ತೆಗೆದುಕೊಳ್ತೀರಿ. ಒಟ್ಟಾರೆ ಈ ಸರ್ಕಾರ ಈ ಹಗರಣವನ್ನು ಮುಚ್ಚಾಕೋಕ್ಕೆ ಬೇರೆ ಬೇರೆ ರೀತಿಯಾದಂಥ ಹೆಸರುಗಳನ್ನು ಫ್ಲೋಟ್ ಮಾಡ್ತಾ ಇದ್ದಾರೆ. ಮಳೆ ಹೆಸರಲ್ಲಿ ಫ್ಲೋಟ್ ಮಾಡ್ತಾ ಇದ್ದಾರೆ. ಇದನ್ನು ರಾಜ್ಯದ ಜನ ಅರ್ಥ ಮಾಡ್ಕೊಬೇಕು. ಈ ಮಳೆ ಬಂದಿದ್ದರೆ 15 ದಿನದಿಂದನೇ ಹೇಳಬೇಕಾಯ್ತು. ಇವಾಗ ಹೇಳಿದರೆ ಅದಕ್ಕೆ ಅರ್ಥ ಇಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಹಗರಣವನ್ನು ತಾರ್ಕಿಕ ಅಂತ್ಯಕ್ಕೆ ನಾವು ಹೋಗ್ತೀರಿ ಅನ್ನೋ ವಿಷಯವನ್ನು ತಮ್ಮ ಗಮನಕ್ಕೆ ತರ್ತೀನಿ.